ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ರಾಗಿ ದೋಸೆ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ. ಮೊದಲಿಗೆ ಒಂದು ಬೋಗಾಣಿ ಅಷ್ಟ ನಾನು ರಾಗಿ ಹಿಟ್ಟು ತಗೊಂಡ ನೋಡ್ರಿ. ಇದನ್ನ ಹಾಕೋತೇನ್ರಿ. ಇದಕ್ಕೆ ಇದೇ ಪ್ರಮಾಣದ ಗೋಧಿ ಹಿಟ್ಟು ಹಾಕೊಂತೇನ್ರಿ. ಇದಕ್ಕೆ ಸಣ್ಣಗೆ ಹೆಂಚಿದ್ದು ಉಳ್ಳಿಗಡ್ಡಿ ಹಾಕಂತ ನೋಡ್ರಿ. ಮತ್ತ ಸಣ್ಣಗೆ ಹೆಂಚಿದ್ದು ಮೆಣಸಿನ್ಕಾಯಿ ಹಾಕ್ತೇನ್ರಿ. ಮತ್ತ ಸ್ವಲ್ಪ ಕೊತ್ತಂಬರಿನೂ ಹಾಕೊಳಕತ್ತೇನ್ರಿ. ಇದಕ್ಕ ನಾವು ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ. ಮತ್ತ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳಕತ್ತೇನ್ ನೋಡ್ರಿ. ಇದನ್ನೆಲ್ಲಾನು ಕೂಡಿಸಿ ಒಂದ್ಸಲ ಹಿಂಗ ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನ ಮಿಕ್ಸ್ ಮಾಡ್ಕೊಂಡ ನಾವಿದನ್ನ ಅಕ್ಕಿ ದೋಸೆ ಹಿಟ್ಟಿನ ಹದಕ್ಕ ಇದನ್ನ ಚೆನ್ನಾಗೆ ಒಂದು ಗಂಟು ಇರ್ಲಾರ್ದಂಗ ಕಲಿಸ್ಕೊಳ್ಳೋಣ್ರಿ. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಬರುವಂಗ ನಾವ ಕಲಿಸ್ಕೋಬೇಕ್ರಿ. ಈಗ ಇದು ದೋಸೆ ಹಾಕಕ್ಕ ರೆಡಿ ಆಗೈತೆ ನೋಡ್ರಿ. ಮೊದಲಿಗೆ ತೆವೆಕ ಹಿಂಗ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡಾದ್ಮೇಲೆ ಒಂದು ಬಟ್ಟಲ್ಲಿ ಹಿಂಗ್ ಬಿಟ್ಕೊಳ್ಳೋಣ ನೋಡ್ರಿ. ಈಗ ರಾಗಿ ದೋಸೆ ಕೊಬ್ಬರಿ ಚಟ್ನಿ ಜೊತೆ ಸವಿಯಾಕ ರೆಡಿ ಆಗೈತೆ ನೋಡ್ರಿ.